ಹೆಲೋ ವಿವರ್ಸ್, ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅತಿ ಸಿಂಪಲ್ ಆದಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹಾಗಲಕಾಯಿ ಕೈ ಬರದೇ ಇರೋ ಥರ ಯಾವ ರೀತಿ ಹಾಗಲಕಾಯಿ ಪಲ್ಯವನ್ನು ಮಾಡ್ಬೋದು ಅಂತ ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋದಲ್ಲಿ ನೋಡೋಣ ಅಂತೆ. ಮೊದಲನೇದಾಗಿ ಒಂದು ಈರುಳ್ಳಿ, ಒಂದು ಟೊಮೊಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಾಗಲಕಾಯಿನ ಹೆಚ್ಚಿ ಹಾಕ್ಕೊಂಡು ಹುರಿತಾ ಇದ್ದೀನಿ. ಸ್ವಲ್ಪ ಬೆಂದ ನಂತರ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಕೆ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಇದಕ್ಕೆ ಈ ಪಲ್ಯಕ್ಕೆ ನಾವು ಯಾವುದೇ ರೀತಿಯಾದಂಥ ನೀರನ್ನು ಬಳಸ್ತಾ ಇಲ್ಲ. ಅದರ ಬದಲಾಗಿ ಬರೀ ಆಯಿಲ್ನ ಎಷ್ಟು ಹಾಕ್ಕೋಬೇಕು ಅಂತಂದರೆ ಸ್ವಲ್ಪ 7ರಿಂದ 8 ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, ಅಥವಾ ಕಡಿಮೆನೂ ಕೂಡ ನೀವು ಬಳಸಬಹುದು. ಕಡಿಮೆ ಬಳಸೋದ್ರಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ನೀರಿನ ಅವಶ್ಯಕತೆ ಬೇಕಾಗುತ್ತೆ. ಯಾಕಂದರೆ ತಳ ಹಿಡಿಯೋ ಚಾನ್ಸ್ ಇರೋದ್ರಿಂದ ಆಯಿಲ್ ಜಾಸ್ತಿ ಹಾಕಿದರೆ ಏನಾಗುತ್ತಪ್ಪ ಅಂದರೆ ತಳ ಹಿಡಿಯೋದಿಲ್ಲ. ನೀವಿಲ್ಲಿ ನೋಡ್ಬೋದು, ಚೆನ್ನಾಗಿ ಬೇಯ್ತಾ ಇದೆ ಬರೀ ಎಣ್ಣೆಯಲ್ಲೇ, ನೀರನ್ನು ಬಳಕೆ ಮಾಡ್ತಾ ಇಲ್ಲ. ಸೊ ಉಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಮತ್ತೆ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಮಿಕ್ಸ್ ಮಾಡೋ ಪ್ರೊಸೀಜರ್ ಇಂಪಾರ್ಟೆಂಟ್. ಇನ್ ಕೇಸ್ ಈ ರೀತಿ ಮಿಕ್ಸ್ ಮಾಡದೇ ಇದ್ದರೆ ಇದು ತಳ ಹಿಡಿಯೋ ಚಾನ್ಸ್ ಇರುತ್ತೆ. ನೀವಿಲ್ಲಿ ನೋಡ್ಬೋದು, ನಾವು ಪದೇ ಪದೇ ಮಿಕ್ಸ್ ಮಾಡ್ತಿರೋದ್ರಿಂದ ಯಾವುದೇ ತಳ ಹಿಡ್ದಿಲ್ಲ. ಸೊ ಮಿಕ್ಸ್ ಮಾಡ್ತಾ ಇದ್ದೀವಿ. ಹಾಗಲಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗಲಕಾಯಿ ಖಾರ ಚೆನ್ನಾಗಿ ಹಿಡಿಬೇಕು ಹಾಗಲಕಾಯಿಗೆ. ಮತ್ತು ಇದು ಎಣ್ಣೆಯಲ್ಲೇ ಬೇಯ್ತಾ ಇದೆ, ಯಾವುದೇ ನೀರನ್ನು ಬಳಕೆ ಮಾಡಿಲ್ಲ ನಾನಿಲ್ಲಿ. ಈಗ ಹಾಗಲಕಾಯಿ ಬೆಂದಿದ್ದೀನೋ ಇಲ್ಲೋ ಚೆಕ್ ಮಾಡ್ತಾ ಇದ್ದೀನಿ. ಮೆತ್ತಗಾಗಿದ್ದರೆ ಬೆಂದಿದೆ ಅಂತ. ಸೊ ಈ ಹಾಗಲಕಾಯಿ ಬೆಂದಿದೆ. ಈ ಹಂತದಲ್ಲಿ ನಾವೇನೇ ಮಸಾಲೆ ಹಾಕೋದಿದ್ರು ಈ ಹಂತದಲ್ಲೇ ಹಾಕಬೇಕು. ನಾವಿಲ್ಲಿ ಮಸಾಲೆ ಅಂದರೆ ಹೆಚ್ಚಿನ ಮಸಾಲೆಯನ್ನು ಬಳಸ್ತಾ ಇಲ್ಲ. ಈವನ್ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇಲ್ಲಿ ಬಳಸಿಲ್ಲ. ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ರುಚಿಕರವಾದಂತಹ ಹಾಗಲಕಾಯಿ ಪಲ್ಯವನ್ನು ಕೈ ಬರದೇ ರೀತಿ ಮಾಡ್ತಾ ಇದ್ದೀವಿ. ಈ ಹಂತದಲ್ಲಿ ನಾವಿಲ್ಲಿ ಮಸಾಲೆ ಬಳಸ್ತಾ ಇಲ್ಲ. ಇನ್ಸ್ಟೆಡ್ ಇದು ರುಚಿ ಆಗಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಡಲೆಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡಿ, ಒಂದೇ ಒಂದು ಟೀ ಸ್ಪೂನಷ್ಟು ನಾನು ಕಡಲೆಪುಡಿಯನ್ನು ಇರೋದಿಲ್ಲಿ. ನಂತರದಲ್ಲಿ 2 ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿರೋ ಅಂತಹ ಶೇಂಗಾ, ಪೀನಟ್ ಅನ್ನು ಬಳಕೆ ಮಾಡ್ತಾ ಇದ್ದೀವಿ. ಹುಚ್ಚೆಳ್ಳು ಅಥವಾ ಕುರುಶಣಿ ಕಾಳು ಅಂತ ಅಂತಾರೆ. ಅದನ್ನು ಹುರಿದು ಪುಡಿ ಮಾಡಿರೋ ಅಂಥ ಪುಡಿ 2 ಟೀ ಸ್ಪೂನಷ್ಟು. ಭಾಳನೇ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್. ಭಾಳ ಮಸಾಲೆ ಇಲ್ಲ, ಯಾವುದೇ ಮಸಾಲೆ ಜಾಸ್ತಿ ಬಳಕೆ ಇಲ್ಲ, ಗ್ಯಾಸ್ ಆಗುತ್ತೆ ಅನ್ನೋ ಭಯ ಇಲ್ಲ. ಆರೋಗ್ಯಕರವಾದ ರುಚಿಕರವಾದ ಹಾಗಲಕಾಯಿ ಪಲ್ಯ ಭಾಳನೇ ಕಡಿಮೆ ಆದಂಥ ಇಂಗ್ರೀಡಿಯೆಂಟ್ಸಿಂದ ರೆಡಿ ಮಾಡ್ತೀವಿ. ಸೊ ಇದು ಹಾಗಲಕಾಯಿ ಪಲ್ಯ ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ದು, ರುಚಿಕರವಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಕೈ ಕೂಡ ಬರೋದಿಲ್ಲ, ಕೈ ಅಂತಲೂ ಅನಿಸೋದಿಲ್ಲ. ಆ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಕುಶಣಿ ಕಾಳಿನ ಪುಡಿ ಅವಶ್ಯಕತೆ ಇದೆ. ಹಾಗಾಗಿ ಇನ್ನೊಂದು ಟೀ ಸ್ಪೂನಷ್ಟು ಕುಶಣಿ ಕಾಳಿನ ಪುಡಿ ಅಥವಾ ಹುಚ್ಚೆಳ್ಳಿನ ಪುಡಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾಯಿದ್ವಿ.
ಇಷ್ಟೇ ಈ ಹಾಗಲಕಾಯಿ ಪಲ್ಯವನ್ನು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಹಾಗಲಕಾಯಿ ಪಲ್ಯ ಕೂಡ ಸಿದ್ಧ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ದ ವಿಡಿಯೋ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.